ಹಾಯ್ ಹಲೋ, ನಾನು ನಿಮ್ಮ ಬಡಕಿಲ ಪ್ರದೀಪ್ ಬಂದಿದ್ದೀನಿ. ಇದು ರೈಟ್ ಕ್ಲಿಕ್ ಮಾಡೋಕೆ ರೈಟ್ ಟೈಮ್. ನಮ್ಮ ಕಂಡಕ್ಟರ್ಗಳನ್ನ ಬಿಟ್ಟರೆ ಜಾಸ್ತಿ ಸಲ ರೈಟ್ ಅಂತ ಹೇಳೋದು ಬಹುಶಃ ನಾನೇ ಇರಬೇಕು. ಆದರೆ ಈ ಕಾರ್ಯಕ್ರಮದಲ್ಲಿ ನಾನು ಹೇಳೋದೆಲ್ಲ ರೈಟ್ ಅಂತ ನಿಮಗೆ ಗೊತ್ತು. ಟೆಕ್ನಾಲಜಿ ವಿಚಾರದಲ್ಲಂತೂ ಪ್ರತಿ ವಾರ ನಿಮ್ಮನ್ನ ರೈಟ್ ಡೈರೆಕ್ಷನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ನಂಬಿಕೆ ನನ್ನದು. ಹಾಗಾದರೆ ಈ ವಾರ ನಾವು ಯಾವ್ಯಾವ ಹೊಸ ದಾರಿಲಿ ಹೋಗಬೇಕಿದೆ ಅಂತ ಡೈರೆಕ್ಷನ್ ತೋರಿಸ್ತೀನಿ ಬನ್ನಿ. ಇವತ್ತಿನ ರೈಟ್ ಕ್ಲಿಕ್ನಲ್ಲಿ ಹೆಡ್ಲೈನ್ಸ್ನಲ್ಲಿ ಏನಿದೆ ನೋಡೋಣ. ಅಂಗೈಯಲ್ಲೇ ಅರಮನೆ, ಇದು 3D ಯುಗ. ಮೊಬೈಲ್ನಲ್ಲಿರೋ 3D ಕ್ಯಾಮೆರಾ ಹೇಗಿರುತ್ತೆ? ಇದು ನಿಮ್ಮ ಪರ್ಸನಲ್ ಮ್ಯಾನೇಜರ್, ಆಂಡ್ರಾಯ್ಡ್ ಫೋನ್ಗಳಿಗೆ ಫೈಲ್ ಮ್ಯಾನೇಜರ್. ನಿಮ್ಮ ಮನೆಯನ್ನ ಗಾರ್ಡನ್ ಸಿಟಿ ಮಾಡಿ, ಇಲ್ಲಿವೆ ಗಾರ್ಡನಿಂಗ್ ಟಿಪ್ಸ್. ಈ ಬಾರಿ ಮೊಬೈಲ್ ರಿವ್ಯೂನಲ್ಲಿ ಡಬಲ್ ಧಮಾಕ, ಸೋನಿ ಎರಿಕ್ಸನ್ನ LGನ. ನಮಗೆ 3D ಅಂದ ತಕ್ಷಣ ನೆನಪಾಗೋದು ಛೋಟಾ ಚೇತನ್ ಅಥವಾ ಕುಟ್ಟಿ ಚೇತನ್ ಅನ್ನೋ ಸಿನಿಮಾಗಳು ಅನ್ನೋ ಕಾಲ ಆವತ್ತಿತ್ತು. ಆದರೆ ಈಗ ಜೋಗಯ್ಯನ ಅವತಾರಗಳು ಕೂಡ ಫುಲ್ ರಾ ಆಗಿ ನಮ್ಮನ್ನ 3D ಟೆಕ್ನಾಲಜಿ ಮೂಲಕ ಮುಂದಿಡ್ತಾ ಇದೆ. ಇಂತಹ 3D ತಂತ್ರಜ್ಞಾನ ಈಗ ಮೊಬೈಲ್ಗಳಲ್ಲೂ ಡಾನ್ ಆಗೋಕೆ ಹೊರಟಿದೆ. ನೀವು ಈಗಾಗಲೇ 3D ಸೌಲಭ್ಯ ಇರುವ ಹಲವಾರು ಮೊಬೈಲ್ಗಳ ಹೆಸರು ಕೇಳಿರಬಹುದು. ಆದರೆ ಮೊಬೈಲ್ಗಳಲ್ಲಿ 3D ಹೇಗೆ ಸಾಧ್ಯ? ಈ ಮೊಬೈಲ್ಗಳಲ್ಲಿ ಯಾವುದು ನಿಜವಾದ 3D? ಜೋಗಯ್ಯ ಸಿನಿಮಾ ಥರ ಸುಳ್ಳೇ ಸುಳ್ಳು ಎನಿಸುವಂತಹ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನುವಂಥದ್ದು ಯಾವುದು? ಈ ಕುತೂಹಲಗಳು ನಿಮಗಿದ್ರೆ ಬನ್ನಿ, ಇಲ್ಲಿದೆ ಅಂತಹ ಮೊಬೈಲ್ಗಳ ಕಡೆಗೊಂದು 3D ನೋಟ. ಚಿತ್ರಗಳನ್ನು ತೆಗೆಯುವ ತಂತ್ರಜ್ಞಾನ ಬಂದಿದ್ದು ಬಹಳ ಹಿಂದೆಯೇ ಆದರೂ ಯಾಕೋ ಅದರ ಗ್ರಾಫ್ ಅಂತ ದೊಡ್ಡ ಮಟ್ಟಕ್ಕೇರಿರಲಿಲ್ಲ. ಆದರೆ ಇತ್ತೀಚೆಗೆ ಅದರ ಜನಪ್ರಿಯತೆ ಹೆಚ್ಚಾಗ್ತಿದೆ. 3D ಸಿನಿಮಾಗಳ ನಂತರ ಇತ್ತೀಚೆಗೆ ಈ ತಂತ್ರಜ್ಞಾನ ಮೊಬೈಲ್ಗೂ ಕಾಲಿಟ್ಟಿದೆ. ಕೆಲವು ಮೊಬೈಲ್ಗಳು 3D ಬ್ರ್ಯಾಂಡ್ನ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶಿಸಿವೆ. ಇವುಗಳಲ್ಲಿ ಕೆಲವು ಸಂಪೂರ್ಣ 3D ಆದರೆ ಕೆಲವು ಅರೆ 3D. LCD, LED ಪರದೆಗಳ ಫುಲ್ HD ಮತ್ತು HD ರೆಡಿ ಎಂಬಂತಹ ವ್ಯತ್ಯಾಸ ಈ ಮೊಬೈಲ್ಗಳಲ್ಲಿದೆ. ಕೆಲವು ಮೊಬೈಲ್ಗಳಲ್ಲಿ ಕೇವಲ ನೀವು 3D ಚಿತ್ರಗಳನ್ನು ತೆಗೆಯಲು ಸಾಧ್ಯ. ಉದಾಹರಣೆಗೆ ಸೋನಿ ಎರಿಕ್ಸನ್ನ ಎಕ್ಸ್ಪೀರಿಯಾ ಸರಣಿಯ ನಿಯೋ V, ಆರ್ಕ್ S ಮುಂತಾದ ಮೊಬೈಲ್ಗಳು. ಅವುಗಳಲ್ಲಿ ತೆಗೆದ ಚಿತ್ರಗಳನ್ನು ನೋಡಬೇಕೆಂದರೆ ನಿಮಗೆ 3D TV ಅಗತ್ಯ. ಆದರೆ ಮೊಬೈಲ್ನಲ್ಲಿ 3D ಚಿತ್ರ ತೆಗೆದು ಕನ್ನಡಕದ ಅಗತ್ಯವಿಲ್ಲದೆ ಮೊಬೈಲ್ನಲ್ಲಿಯೇ ನೋಡಬಹುದಾದಂಥ ವ್ಯವಸ್ಥೆ ಇರುವ ಮೊಬೈಲ್ಗಳೆಂದರೆ HTC EOS 3D ಮತ್ತು LG Optimus 3D ಮುಂತಾದ ಮೊಬೈಲ್ಗಳು. ನಿಜವಾದ 3D ಚಿತ್ರ ತೆಗೆಯಬೇಕೆಂದರೆ ನಿಮ್ಮ ಕ್ಯಾಮರಾದ ಹಿಂಬದಿಯಲ್ಲಿ 2 ಕ್ಯಾಮೆರಾಗಳಿರಬೇಕು. ಅದು ಮಾತ್ರ ಸಂಪೂರ್ಣ ಪ್ರಮಾಣದ 3D ಚಿತ್ರ ನೀಡಲು ಸಾಧ್ಯ. ಕೊನೆಗೂ ಕನ್ನಡಕ ಹಾಕಿಕೊಂಡು ಥಿಯೇಟರ್ನಲ್ಲೋ ಅಥವಾ ಮನೆಯ 3D ಟಿವಿಯಲ್ಲೋ 3D ಚಿತ್ರ ನೋಡುವ ಸಂಪೂರ್ಣ ಆನಂದ ಮೊಬೈಲ್ಗಳ ಪರದೆಯಲ್ಲಿ ಸಿಗುವುದು ಕಷ್ಟವೇ. ಹಾಗಾಗಿ ಪೂರ್ಣ ಪ್ರಮಾಣದ 3D ಮೊಬೈಲ್ಗಳು ಎಂದು ಬಿಕರಿಯಾಗುತ್ತಿರುವ ಮೊಬೈಲ್ಗಳಿಗೂ ಮಾರುಕಟ್ಟೆಯಲ್ಲಿರುವ ಕ್ರೇಜ್ ಸದ್ಯಕ್ಕಂತೂ ನಿರಾಶಾದಾಯಕ. 3D ಮೊಬೈಲ್ ತಗೋಬೇಕು ಅಂದರೆ ಸ್ವಲ್ಪ ನೋಡಿ ತಗೋಬೇಕು ಅಂತ ಗೊತ್ತಾಯ್ತಲ್ಲ. ಇನ್ನು ಅಂತಹ 3D ಮೊಬೈಲ್ಗಳು ಬೇಕಾ ಬೇಡವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಈಗ ಸದ್ಯಕ್ಕೆ ನಿಮ್ಮ ಪರ್ಸನಲ್ ಮ್ಯಾನೇಜರ್ನ ಭೇಟಿ ಮಾಡಿಸ್ತೀನಿ ಬನ್ನಿ. ಹೌದು, ಇವತ್ತಿನ ಅಪ್ಲಿಕೇಶನ್ ಸೆಕ್ಷನ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಂಡ್ರಾಯ್ಡ್ ಮೊಬೈಲ್ಗಳ ಫೈಲ್ ಮ್ಯಾನೇಜರ್. ಈ ಮ್ಯಾನೇಜರ್ ಎಫಿಷಿಯನ್ಸಿ ಎಷ್ಟು ಅಂತ ನನಗೂ ಕುತೂಹಲ ಇದೆ. ಹಾಗಾಗಿ ತಡ ಬೇಡ, ಬನ್ನಿ ನೋಡೇ ಬಿಡೋಣ.
ಮೊಬೈಲ್ಗಳಲ್ಲಿ ಮೆಮೊರಿ ಹೆಚ್ಚಾದಂತೆ ನಮ್ಮ ಫೈಲ್ಗಳನ್ನು ಸರಿಯಾಗಿ ಜೋಡಿಸಿಟ್ಟುಕೊಳ್ಳುವುದು ಒಂದು ಸವಾಲೇ ಆಗುತ್ತದೆ. ಒಂದೊಂದು ಸಲ ನಮ್ಮ ಮೊಬೈಲ್ನಲ್ಲಿ ಇದೆ ಎಂದು ಗೊತ್ತಿದ್ದರೂ ಆ ಫೈಲನ್ನು ಹುಡುಕುವುದು ದುಸ್ತರವಾಗಿ ಬಿಡುತ್ತದೆ. ಅಂತಹ ಕಿರಿಕಿರಿಗಳನ್ನು ತಪ್ಪಿಸಿ ನಿಮ್ಮ ಎಲ್ಲ ಫೈಲ್ಗಳನ್ನು ಒಂದೇ ಛಾವಣಿಯ ಅಡಿಯಲ್ಲಿ ಸಂಗ್ರಹಿಸಿ ನಿಮಗೆ ಬೇಕಾದಂತೆ ಸುಲಭವಾಗಿ ಅವುಗಳನ್ನು ತಲುಪಲು ಈ ಅಪ್ಲಿಕೇಶನ್ ಸಹಾಯ ಮಾಡಬಲ್ಲದು. ಈ ಅಪ್ಲಿಕೇಶನ್ಗಳಲ್ಲಿ 60ಕ್ಕೂ ಹೆಚ್ಚು ರೀತಿಯ ಅಪ್ಲಿಕೇಶನ್ಗಳಿಗೆ ವಿವಿಧ ಐಕಾನ್ಗಳಿವೆ. ಅಲ್ಲದೆ ಟೂಲ್ ಬಾರ್, ಮೆನು ಬಾರ್ಗಳು ಇವೆ. ಕಟ್, ಕಾಪಿ, ಪೇಸ್ಟ್ ಸೌಲಭ್ಯ, ಸರ್ಚ್ ಮತ್ತು ಶೇರ್, ಫೋಟೋ ಮತ್ತು ವಿಡಿಯೋಗಳಿಗೆ ಥಂಬ್ಲೈನ್ ವ್ಯೂ, ಟೆಕ್ಸ್ಟ್ ಎಡಿಟರ್, ಡೌನ್ಲೋಡ್ ಮಾಡದೆ ಇಂಟರ್ನೆಟ್ ವಿಡಿಯೋಗಳನ್ನು ಪ್ಲೇ ಮಾಡುವುದು ಈ ಅಪ್ಲಿಕೇಶನ್ನ ಇತರ ಫೀಚರ್ಗಳು. ಅಲ್ಲದೆ ನಿಮ್ಮ ಫೈಲ್ಗಳ ಶಾರ್ಟ್ಕಟ್ ಅನ್ನು ಮೊಬೈಲ್ನ ಹೋಮ್ ಸ್ಕ್ರೀನ್ನಲ್ಲಿ ಇರಿಸಿಕೊಳ್ಳಬಹುದು. ಜೊತೆಗೆ ಫೈಲ್ ಕಂಪ್ರೆಸ್ ಮತ್ತು ಡಿಕಂಪ್ರೆಸ್ ಮಾಡುವ ಸೌಲಭ್ಯ ಕೂಡ ಇದೆ. ಇದು ಆಂಡ್ರಾಯ್ಡ್ ಮೊಬೈಲ್ಗಳಿಗಾಗಿ ಇರುವ ಉಚಿತ ಅಪ್ಲಿಕೇಶನ್. ಆಂಡ್ರಾಯ್ಡ್ ಮಾರ್ಕೆಟ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಟಾಪ್ 10 ಅಪ್ಲಿಕೇಶನ್ಸ್. ಮೊದಲಿಗೆ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ನೀವು ಪೇ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ನಮ್ಮ ಪರ್ಸನಲ್ ವಿಷಯದಲ್ಲಿ ಇನ್ನೊಬ್ರು ತಲೆ ಹಾಕೋದು ಯಾರಿಗೂ ಇಷ್ಟ ಇರಲ್ಲ ಬಿಡಿ. ಸೊ ನಿಮಗೆ ಬೇಕಾದ ಫೈಲ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಅಚ್ಚುಕಟ್ಟಾಗಿ ಇಟ್ಕೋಬಹುದು ಅನ್ನೋದನ್ನ ನೋಡಿದ್ರಲ್ಲ. ಈಗ ನನ್ನ ಪರ್ಸನಲ್ ಮ್ಯಾನೇಜರ್ ಒಂದು ಬ್ರೇಕ್ ತಗೋ ಅಂತಿದ್ದಾನೆ. ಸೊ ಒಂದು ಬ್ರೇಕ್ ತಗೊಂಡು ಮತ್ತೆ ಬರ್ತಿದ್ದೀನಿ. ಆನ್ ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಪಾರ್ಕಿಂಗ್ ಫೆಸ್ಟಿವಲ್, ಸ್ಪೂನ್ ಫೀಡ್ ನಲ್ಲಿ ಜೆಪೆಗ್ ಬೇಕಾ ಜೆಪೆಗ್.